ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರಾ? ನೀವು ಎಷ್ಟೇ ಒಳ್ಳೆಯದಾಗಿ ಮಾತನಾಡಿದರೂ ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವವರು. ನೀವು ಸಂತೋಷವಾಗಿದ್ದಾಗ ನಿಮ್ಮ ಸಂತೋಷವನ್ನು ಹಾಳುಮಾಡುವವರು. ನೀವು ಮುಂದೆ ಹೋಗಲು ಪ್ರಯತ್ನಿಸಿದಾಗ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವವರು. ನಿಮ್ಮನ್ನು ಅವಮಾನಿಸಿ ನಂತರ ಏನೂ ಆಗಿಲ್ಲ ಎಂಬಂತೆ ನಡೆದುಕೊಳ್ಳುವವರು. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಒಂದು ಮಾತು ನಮ್ಮ ಇಡೀ ದಿನವನ್ನು ಹಾಳುಮಾಡುತ್ತದೆ. ಅವರು ನಮ್ಮ ಮುಂದೆ ಇಲ್ಲದಿದ್ದರೂ ಅವರ ಮಾತುಗಳು ಮಾತ್ರ ನಮ್ಮ ಮನಸ್ಸಿನೊಳಗೆ ಮತ್ತೆ ಮತ್ತೆ ಕೇಳಿಸುತ್ತಿರುತ್ತವೆ. ಅವರು ನನಗೆ ಹಾಗೆ ಯಾಕೆ ಹೇಳಿದರು? ನಾನು ಏನು ತಪ್ಪು ಮಾಡಿದೆ? ಅವರನ್ನು ಹೇಗೆ ಬದಲಾಯಿಸಬಹುದು? ಅವರಿಗೆ ನಾನು ಹೇಗೆ ಉತ್ತರ ಕೊಡಬೇಕು? ಆದರೆ ಗೌತಮ ಬುದ್ಧನ ಬಳಿ ಇದಕ್ಕೆ ಒಂದು ವಿಭಿನ್ನ ಉತ್ತರ ಇದೆ. ಬುದ್ಧ ಹೇಳುವ ಮಾರ್ಗವನ್ನು ಅರ್ಥಮಾಡಿಕೊಂಡರೆ ನಿಮ್ಮನ್ನು ದ್ವೇಷಿಸುವ ವ್ಯಕ್ತಿಯು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯಲು ಸಾಧ್ಯವಾಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ನೀವು ಅವಮಾನದಿಂದ ಬದುಕಬೇಕಾಗಿಲ್ಲ. ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಾಗ ಅವರ ಕೋಪವನ್ನು ನೀವು ನಿಮ್ಮೊಳಗೆ ಹೊತ್ತುಕೊಂಡು ಹೋಗಬೇಕಾಗಿಲ್ಲ. ಯಾರಾದರೂ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಿದಾಗ ಅವರ ಮಟ್ಟಕ್ಕೆ ನೀವು ಇಳಿಯಬೇಕಾಗಿಲ್ಲ. ಏಕೆಂದರೆ ನಿಮ್ಮ ಮನಸ್ಸಿನ ಬಾಗಿಲಿನ ಕೀಲಿಕೈ ಇನ್ನೊಬ್ಬರ ಕೈಯಲ್ಲಿ ಇರಬಾರದು. ಇಂದಿನ ಈ ವಿಡಿಯೋದಲ್ಲಿ ಗೌತಮ ಬುದ್ಧನ ಜ್ಞಾನದಿಂದ ನಕಾರಾತ್ಮಕ ಜನರನ್ನು ಹೇಗೆ ಎದುರಿಸಬೇಕು, ಯಾವಾಗ ಮೌನವಾಗಬೇಕು, ಯಾವಾಗ ದೂರವಾಗಬೇಕು, ಹೇಗೆ ಕ್ಷಮಿಸಬೇಕು ಮತ್ತು ಮುಖ್ಯವಾಗಿ ನಿಮ್ಮ ಅಂತರಂಗದ ಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನೀವು ಅರ್ಥಮಾಡಿಕೊಳ್ಳುವ ಒಂದು ಸತ್ಯ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಜನರನ್ನು ನೋಡುವ ರೀತಿಯನ್ನೇ ಬದಲಾಯಿಸಬಹುದು. ಭಾಗ 1: ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳುವುದು. ಜೀವನದಲ್ಲಿ ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮಂತೆಯೇ ಯೋಚಿಸುವುದಿಲ್ಲ. ಕೆಲವರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ಕೆಲವರು ನಮ್ಮ ತಪ್ಪುಗಳನ್ನು ತಿದ್ದುತ್ತಾರೆ, ಕೆಲವರು ನಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುತ್ತಾರೆ. ಆದರೆ ಇನ್ನೂ ಕೆಲವರು ಇರುತ್ತಾರೆ, ನಾವು ಏನು ಮಾಡಿದರೂ ಅದರಲ್ಲಿ ತಪ್ಪನ್ನು ಹುಡುಕುವವರು, ನಾವು ಮುಂದೆ ಹೋಗಲು ಪ್ರಯತ್ನಿಸಿದಾಗ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವವರು, ನಮ್ಮ ಸಂತೋಷವನ್ನು ನೋಡಿ ಅಸೂಯೆಪಡುವವರು, ನಮ್ಮ ಕನಸುಗಳನ್ನು ನೋಡಿ ನಗುವವರು, ನಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿ ಜಗಳಕ್ಕೆ ಕಾರಣವಾಗುವವರು. ಕೆಲವೊಮ್ಮೆ ಅವರ ಒಂದು ಮಾತು ನಮ್ಮ ಇಡೀ ದಿನವನ್ನು ಹಾಳುಮಾಡಬಹುದು. ಕೆಲವೊಮ್ಮೆ ಒಬ್ಬ ನಕಾರಾತ್ಮಕ ವ್ಯಕ್ತಿಯ ವರ್ತನೆ ನಮ್ಮ ಮನಸ್ಸಿನಲ್ಲಿ ಗಂಟೆಗಳ ಕಾಲ, ದಿನಗಳ ಕಾಲ, ಕೆಲವೊಮ್ಮೆ ವರ್ಷಗಳ ಕಾಲ ಕೂಡ ಉಳಿದುಕೊಳ್ಳಬಹುದು. ನಾವು ಅವರ ಮಾತುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಅವರು ನನಗೆ ಹಾಗೆ ಯಾಕೆ ಹೇಳಿದರು? ನಾನು ಏನು ತಪ್ಪು ಮಾಡಿದೆ? ಅವರಿಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ? ನಾನು ಅವರಿಗೆ ಏನು ಮಾಡಿದ್ದೆ ಎಂದು ನಮ್ಮೊಳಗೆ ಪ್ರಶ್ನಿಸುತ್ತಲೇ ಇರುತ್ತೇವೆ. ಆದರೆ ಗೌತಮ ಬುದ್ಧನ ಬೋಧನೆಗಳು ನಮಗೆ ಒಂದು ಅತ್ಯಂತ ಆಳವಾದ ಸತ್ಯವನ್ನು ನೆನಪಿಸುತ್ತವೆ. ನಮ್ಮ ಮನಸ್ಸಿನ ಶಾಂತಿಯ ಕೀಲಿಕೈ ಯಾವಾಗಲೂ ಮತ್ತೊಬ್ಬರ ಕೈಯಲ್ಲಿರಬಾರದು. ಯಾರಾದರೂ ನಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂಬ ಕಾರಣಕ್ಕೆ ನಾವು ಕೂಡ ಕೋಪಗೊಳ್ಳಬೇಕಾಗಿಲ್ಲ. ಯಾರಾದರೂ ನಮ್ಮನ್ನು ಅವಮಾನಿಸಿದ್ದಾರೆ ಎಂಬ ಕಾರಣಕ್ಕೆ ನಾವು ನಮ್ಮನ್ನು ನಾವು ಅವಮಾನಿಸಿಕೊಳ್ಳಬೇಕಾಗಿಲ್ಲ. ಯಾರಾದರೂ ನಮ್ಮನ್ನು ದ್ವೇಷಿಸುತ್ತಾರೆ ಎಂಬ ಕಾರಣಕ್ಕೆ ನಾವು ನಮ್ಮ ಹೃದಯದಲ್ಲಿ ದ್ವೇಷವನ್ನು ಬೆಳೆಸಬೇಕಾಗಿಲ್ಲ. ಬುದ್ಧನ ಮಾರ್ಗವು ನಮಗೆ ಮೊದಲು ಮತ್ತೊಬ್ಬ ವ್ಯಕ್ತಿಯನ್ನು ಬದಲಾಯಿಸುವುದನ್ನು ಕಲಿಸುವುದಿಲ್ಲ, ಅದು ಮೊದಲು ನಮ್ಮ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುವುದನ್ನು ಕಲಿಸುತ್ತದೆ. ಏಕೆಂದರೆ ಜಗತ್ತಿನ ಎಲ್ಲ ಜನರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಮನಸ್ಸು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದನ್ನು ನಾವು ನಿಧಾನವಾಗಿ ಕಲಿಯಬಹುದು. ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಕೋಪದಿಂದ ಮಾತನಾಡಿದಾಗ ತಕ್ಷಣ ಉತ್ತರಿಸುವುದು ಬಹಳ ಸುಲಭ. ಅವನು ಒಂದು ಮಾತು ಹೇಳಿದರೆ ನೀವು 2 ಮಾತು ಹೇಳಬಹುದು. ಅವನು ಧ್ವನಿಯನ್ನು ಎತ್ತಿದರೆ ನೀವು ಇನ್ನೂ ಜೋರಾಗಿ ಮಾತನಾಡಬಹುದು. ಅವನು ನಿಮ್ಮನ್ನು ನೋಯಿಸಿದರೆ ನೀವು ಕೂಡ ಅವನನ್ನು ನೋಯಿಸಲು ಪ್ರಯತ್ನಿಸಬಹುದು. ಆದರೆ ಆ ಕ್ಷಣದಲ್ಲಿ ನೀವು ಗೆದ್ದಂತೆ ಕಾಣಿಸಿದರೂ ನಿಮ್ಮೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸಿ. ನಿಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತದೆ, ನಿಮ್ಮ ಮನಸ್ಸು ಅಶಾಂತವಾಗುತ್ತದೆ, ದೇಹದಲ್ಲಿ ಒತ್ತಡ ಉಂಟಾಗುತ್ತದೆ. ಆ ವ್ಯಕ್ತಿ ನಿಮ್ಮ ಮುಂದೆ ಇಲ್ಲದಿದ್ದರೂ ಕೂಡ ನೀವು ಅವನ ಬಗ್ಗೆ ಯೋಚಿಸುತ್ತಲೇ ಇರುತ್ತೀರಿ. ಅಂದರೆ ಅವನು ನಿಮ್ಮಿಂದ ದೂರ ಹೋದ ನಂತರವೂ ಅವನ ಕೋಪವನ್ನು ನೀವು ನಿಮ್ಮೊಳಗೆ ಹೊತ್ತುಕೊಂಡು ಹೋಗುತ್ತಿದ್ದೀರಿ. ಬುದ್ಧನ ದೃಷ್ಟಿಯಲ್ಲಿ ಇದೇ ದೊಡ್ಡ ಬಂಧನ. ಮತ್ತೊಬ್ಬ ವ್ಯಕ್ತಿಯ ನಕಾರಾತ್ಮಕತೆಯನ್ನು ಸ್ವೀಕರಿಸಿ ಅದನ್ನೇ ನಮ್ಮೊಳಗೆ ಬೆಳೆಸುವುದು ಎಂದರೆ ನಾವು ನಮ್ಮ ಮನಸ್ಸಿಗೆ ಸ್ವತಃ ನೋವು ನೀಡುತ್ತಿರುವಂತೆ. ಒಂದು ಸರಳ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಯಾರೋ ಒಬ್ಬರು ನಿಮ್ಮ ಮೇಲೆ ಕೆಸರು ಎಸೆದರು. ನೀವು ಏನು ಮಾಡುತ್ತೀರಿ? ಕೆಸರನ್ನು ನಿಮ್ಮ ಬಟ್ಟೆಯಿಂದ ತೊಳೆದು ಮುಂದೆ ಹೋಗಬಹುದು. ಆದರೆ ನೀವು ಆ ಕೆಸರನ್ನು ಕೈಯಲ್ಲಿ ತೆಗೆದುಕೊಂಡು ಮತ್ತೆ ಮತ್ತೆ ನೋಡುತ್ತಾ ಅವನು ಯಾಕೆ ಕೆಸರು ಎಸೆದ ಎಂದು ಯೋಚಿಸುತ್ತಾ ಕುಳಿತರೆ ಕೆಸರು ನಿಮ್ಮ ಬಟ್ಟೆಯ ಮೇಲಷ್ಟೇ ಅಲ್ಲ, ನಿಮ್ಮ ಮನಸ್ಸಿನ ಮೇಲೂ ಉಳಿಯುತ್ತದೆ. ನಕಾರಾತ್ಮಕ ಮಾತುಗಳು ಇದೇ ರೀತಿ. ಯಾರಾದರೂ ಒಂದು ಕಠಿಣ ಮಾತನ್ನು ಹೇಳಬಹುದು. ಆ ಮಾತು ಅವರ ಬಾಯಿಂದ ಹೊರಬಂದ ಕ್ಷಣಕ್ಕೆ ಅದು ಅವರ ಕ್ರಿಯೆ. ಆದರೆ ಅದನ್ನು 100 ಬಾರಿ ನೆನಪಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಪುನಃ ಪುನಃ ಅನುಭವಿಸುವುದು ನಮ್ಮ ಆಯ್ಕೆ.
ಆದ್ದರಿಂದ ಬುದ್ಧನ ಮಾರ್ಗದಲ್ಲಿ ಮೊದಲ ಹೆಜ್ಜೆ ಎಂದರೆ ನಾನು ಕೇಳಿದ ಪ್ರತಿಯೊಂದು ಮಾತನ್ನು ನನ್ನ ಮನಸ್ಸಿನಲ್ಲಿ ಮನೆ ಮಾಡಿಕೊಳ್ಳಬೇಕಾಗಿಲ್ಲ ಎಂಬ ಅರಿವು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ನಿರಂತರವಾಗಿ ಟೀಕಿಸುತ್ತಿದ್ದರೆ ಮೊದಲಿಗೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಅವರ ಮಾತಿನಲ್ಲಿ ನನಗೆ ಕಲಿಯಬೇಕಾದ ಏನಾದರೂ ಇದೆಯೇ? ಏಕೆಂದರೆ ಪ್ರತಿಯೊಂದು ಟೀಕೆಯೂ ಕೆಟ್ಟದ್ದೇ ಅಲ್ಲ. ಕೆಲವೊಮ್ಮೆ ಕಠಿಣವಾಗಿ ಮಾತನಾಡುವ ವ್ಯಕ್ತಿಯ ಮಾತಿನಲ್ಲಿಯೂ ಸತ್ಯದ ಒಂದು ಸಣ್ಣ ಭಾಗ ಇರಬಹುದು. ಬುದ್ಧನ ಮಾರ್ಗವು ಅಂಧವಾಗಿ ಎಲ್ಲವನ್ನೂ ತಿರಸ್ಕರಿಸುವುದಲ್ಲ, ಹಾಗೆಯೇ ಅಂಧವಾಗಿ ಎಲ್ಲವನ್ನೂ ಸ್ವೀಕರಿಸುವುದೂ ಅಲ್ಲ. ಕೇಳಿ, ಗಮನಿಸಿ, ಪರಿಶೀಲಿಸಿ, ಸತ್ಯವಿದ್ದರೆ ಕಲಿಯಿರಿ, ಸತ್ಯವಿಲ್ಲದಿದ್ದರೆ ಬಿಡಿ. ಇದೇ ಮನಸ್ಸಿನ ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿ ನಿಮ್ಮನ್ನು ನೀನು ಏನೂ ಸಾಧಿಸಲಾರೆ ಎಂದು ಹೇಳಿದರೆ ಆ ಮಾತನ್ನು ಸತ್ಯವೆಂದು ಸ್ವೀಕರಿಸಬೇಕೆಂಬ ನಿಯಮ ಎಲ್ಲಿಯೂ ಇಲ್ಲ. ಅದು ಅವರ ಅಭಿಪ್ರಾಯ ಮಾತ್ರ, ನಿಮ್ಮ ಸಾಮರ್ಥ್ಯದ ಅಂತಿಮ ತೀರ್ಪೂ ಅಲ್ಲ. ಒಬ್ಬ ವ್ಯಕ್ತಿಯ ಕೋಪವು ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ಅವಮಾನವು ನಿಮ್ಮ ವ್ಯಕ್ತಿತ್ವದ ಪ್ರಮಾಣಪತ್ರವಲ್ಲ. ಯಾರಾದರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳದಿರುವುದು ನೀವು ತಪ್ಪು ವ್ಯಕ್ತಿ ಎಂಬುದಕ್ಕೆ ಸಾಕ್ಷಿಯಲ್ಲ. ಕೆಲವೊಮ್ಮೆ ಜೀವನದಲ್ಲಿ ನಾವು ಒಂದು ತಪ್ಪು ಮಾಡುತ್ತೇವೆ. ನಾವು ಒಬ್ಬ ನಕಾರಾತ್ಮಕ ವ್ಯಕ್ತಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ. ನಾನು ಅವನಿಗೆ ಒಳ್ಳೆಯದಾಗಿ ಮಾತನಾಡಿದರೆ ಅವನು ಬದಲಾಗುತ್ತಾನೆ. ನಾನು ಎಷ್ಟು ಪ್ರೀತಿಯಿಂದ ವರ್ತಿಸಿದರೂ ಅವಳು ಒಂದು ದಿನ ನನ್ನನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ನಾನು ನನ್ನನ್ನು ಸಾಬೀತುಪಡಿಸಿದರೆ ಅವರು ನನ್ನನ್ನು ಗೌರವಿಸುತ್ತಾರೆ. ಆದರೆ ಪ್ರತಿಯೊಬ್ಬರೂ ಬದಲಾಗಲು ಸಿದ್ಧರಾಗಿರುವುದಿಲ್ಲ. ಕೆಲವರು ತಮ್ಮ ಕೋಪವನ್ನು ಬಿಡಲು ಬಯಸುವುದಿಲ್ಲ. ಕೆಲವರು ತಮ್ಮ ಅಸೂಯೆಯನ್ನು ಬಿಡಲು ಬಯಸುವುದಿಲ್ಲ. ಕೆಲವರು ತಮ್ಮದೇ ನೋವನ್ನು ಇತರರ ಮೇಲೆ ಸುರಿಸುತ್ತಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕೆಲಸ ಅವರ ಮನಸ್ಸಿನೊಳಗೆ ಹೋಗಿ ಅವರನ್ನು ಸರಿಪಡಿಸುವುದಲ್ಲ. ನಿಮ್ಮ ಕೆಲಸ ನಿಮ್ಮ ಮನಸ್ಸನ್ನು ರಕ್ಷಿಸುವುದು. ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವಿದೆ. ಕ್ಷಮಿಸುವುದು ಎಂದರೆ ಮತ್ತೆ ಅದೇ ವ್ಯಕ್ತಿಗೆ ನಿಮ್ಮನ್ನು ನೋಯಿಸಲು ಅವಕಾಶ ನೀಡುವುದು ಅಲ್ಲ. ನೀವು ಯಾರನ್ನಾದರೂ ಕ್ಷಮಿಸಬಹುದು, ಆದರೆ ಅವರಿಂದ ದೂರ ಉಳಿಯಬಹುದು. ನೀವು ದ್ವೇಷವನ್ನು ಬಿಡಬಹುದು, ಆದರೆ ನಿಮ್ಮ ಗಡಿಗಳನ್ನು ಕಾಪಾಡಿಕೊಳ್ಳಬಹುದು. ನೀವು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ನಿಲ್ಲಿಸಬಹುದು, ಆದರೆ ಅವರ ತಪ್ಪು ವರ್ತನೆಯನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ. ಬುದ್ಧನ ಶಾಂತಿ ದುರ್ಬಲತೆ ಅಲ್ಲ, ಅದು ಜಾಗೃತಿಯ ಶಕ್ತಿ. ಯಾರಾದರೂ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ದರೆ ನೀವು ಮೌನವಾಗಿರುವುದೇ ಶಾಂತಿ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಶಾಂತಿಯುತವಾಗಿ, ಸ್ಪಷ್ಟವಾಗಿ, ಈ ರೀತಿಯ ಮಾತು ನನಗೆ ಸ್ವೀಕಾರಾರ್ಹವಲ್ಲ ಎಂದು ಹೇಳುವುದು ಅಗತ್ಯ. ಗಡಿ ಹಾಕುವುದು ಕೋಪವಲ್ಲ, ನಿಮ್ಮ ಆತ್ಮಗೌರವವನ್ನು ರಕ್ಷಿಸುವುದು ಅಹಂಕಾರವಲ್ಲ. ನಿಮ್ಮ ಮನಸ್ಸಿಗೆ ವಿಷವಾಗುವ ಪರಿಸ್ಥಿತಿಯಿಂದ ದೂರ ಹೋಗುವುದು ಸೋಲು ಅಲ್ಲ. ಕೆಲವೊಮ್ಮೆ ದೂರ ಹೋಗುವುದೇ ಅತ್ಯಂತ ಬುದ್ಧಿವಂತಿಕೆಯ ನಿರ್ಧಾರ. ಬುದ್ಧನ ಬೋಧನೆಯ ಒಂದು ಆಳವಾದ ಅಂಶವೆಂದರೆ ನಿಮ್ಮ ಮನಸ್ಸನ್ನು ಗಮನಿಸಿ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸಿದಾಗ ತಕ್ಷಣ ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ನಿಲ್ಲಿ. ಉಸಿರನ್ನು ಗಮನಿಸಿ. ನಿಮ್ಮೊಳಗೆ ಏನು ನಡೆಯುತ್ತಿದೆ ಎಂದು ನೋಡಿ. ಈಗ ನನ್ನೊಳಗೆ ಕೋಪ ಇದೆ, ಈಗ ನನ್ನೊಳಗೆ ನೋವು ಇದೆ, ಈಗ ನಾನು ಅವಮಾನಗೊಂಡಂತೆ ಅನುಭವಿಸುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಗುರುತಿಸಿ. ಭಾವನೆಗೆ ಹೆಸರು ಕೊಟ್ಟಾಗ ಅದು ನಿಮ್ಮನ್ನು ಸಂಪೂರ್ಣವಾಗಿ ಆಳುವ ಶಕ್ತಿ ಸ್ವಲ್ಪ ಕಡಿಮೆಯಾಗುತ್ತದೆ. ನೀವು ಕೋಪವೇ ಅಲ್ಲ, ನೀವು ಕೋಪವನ್ನು ಗಮನಿಸುತ್ತಿರುವ ವ್ಯಕ್ತಿ. ನೀವು ದುಃಖವೇ ಅಲ್ಲ, ನೀವು ದುಃಖವನ್ನು ಅನುಭವಿಸುತ್ತಿರುವ ವ್ಯಕ್ತಿ. ಈ ಸಣ್ಣ ಅಂತರವೇ ದೊಡ್ಡ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಒಂದು ದಿನ ನೀವು ಈ ಅಭ್ಯಾಸವನ್ನು ಪ್ರಾರಂಭಿಸಿದರೆ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ಮೊದಲು ಯಾರಾದರೂ ಕಠಿಣವಾಗಿ ಮಾತನಾಡಿದಾಗ ನೀವು 10 ನಿಮಿಷ ಕೋಪಗೊಳ್ಳುತ್ತಿದ್ದಿರಿ. ನಂತರ 5 ನಿಮಿಷ ಮಾತ್ರ, ನಂತರ 1 ನಿಮಿಷ, ನಂತರ ಕೆಲವು ಕ್ಷಣ. ಕೊನೆಗೆ ನೀವು ಅವರ ಮಾತನ್ನು ಕೇಳಿ, ಅರ್ಥಮಾಡಿಕೊಂಡು, ಅಗತ್ಯವಿದ್ದರೆ ಉತ್ತರಿಸಿ, ನಂತರ ನಿಮ್ಮ ಮನಸ್ಸನ್ನು ಮತ್ತೆ ನಿಮ್ಮ ಜೀವನದ ಕಡೆಗೆ ತಿರುಗಿಸಬಹುದು. ಇದೇ ಅಂತರಂಗದ ಶಕ್ತಿ. ಜಗತ್ತಿನಲ್ಲಿ ನಕಾರಾತ್ಮಕ ಜನರು ಇರುವುದನ್ನು ನಾವು ತಡೆಯಲು ಸಾಧ್ಯವಿಲ್ಲ, ಆದರೆ ಅವರ ನಕಾರಾತ್ಮಕತೆ ನಮ್ಮೊಳಗೆ ಎಷ್ಟು ಜಾಗ ಪಡೆಯಬೇಕು ಎಂಬುದನ್ನು ನಾವು ನಿರ್ಧರಿಸಬಹುದು. ಯಾರಾದರೂ ನಿಮ್ಮ ದಿನದ 10 ನಿಮಿಷವನ್ನು ಹಾಳು ಮಾಡಬಹುದು, ಆದರೆ ಅವರ ಕಾರಣದಿಂದ ನಿಮ್ಮ ಇಡೀ ದಿನವನ್ನು ಹಾಳು ಮಾಡಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದು ನಿಮ್ಮ ಕೈಯಲ್ಲಿದೆ. ಯಾರಾದರೂ ನಿಮ್ಮ ಬಗ್ಗೆ ಒಂದು ತಪ್ಪು ಮಾತು ಹೇಳಬಹುದು, ಆದರೆ ಅದನ್ನು ನೀವು 100 ಬಾರಿ ನೆನಪಿಸಿಕೊಂಡು ನಿಮ್ಮ ಸಂತೋಷವನ್ನು ಕಳೆದುಕೊಳ್ಳಬೇಕೇ ಎಂಬುದು ನಿಮ್ಮ ಆಯ್ಕೆ. ಆದ್ದರಿಂದ ಇಂದಿನಿಂದ ಒಂದು ಸಣ್ಣ ನಿಯಮವನ್ನು ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಿ: ನನ್ನ ಶಾಂತಿಯನ್ನು ಯಾರಿಗೂ ಬಾಡಿಗೆಗೆ ಕೊಡುವುದಿಲ್ಲ. ಯಾರಾದರೂ ಕೋಪಗೊಂಡರೆ ಅದು ಅವರ ಭಾವನೆ. ಯಾರಾದರೂ ಅಸೂಯೆಪಟ್ಟರೆ ಅದು ಅವರ ಹೋರಾಟ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಂಡರೆ ಅದು ಅವರ ದೃಷ್ಟಿಕೋನ. ನಿಮ್ಮ ಕೆಲಸ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ನಿಮ್ಮ ದಾರಿಯಲ್ಲಿ ನಡೆಯುವುದು, ನಿಮ್ಮ ಕರ್ತವ್ಯವನ್ನು ಮಾಡುವುದು, ನಿಮ್ಮ ಒಳಗಿನ ಬೆಳಕನ್ನು ಕಾಪಾಡಿಕೊಳ್ಳುವುದು. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳಿಗಿಂತ ಅವರಿಂದ ನೀವು ಕಲಿತ ಪಾಠಗಳು ದೊಡ್ಡದಾಗಿರುವುದನ್ನು ಕಾಣುತ್ತೀರಿ. ಕೆಲವರು ನಿಮಗೆ ಸಹನೆಯ ಪಾಠ ಕಲಿಸುತ್ತಾರೆ, ಕೆಲವರು ಗಡಿ ಹಾಕುವ ಪಾಠ ಕಲಿಸುತ್ತಾರೆ,
ಕೆಲವರು ಯಾರನ್ನೂ ಅಂಧವಾಗಿ ನಂಬಬಾರದು ಎಂಬುದನ್ನು ಕಲಿಸುತ್ತಾರೆ. ಕೆಲವರು ನಿಮ್ಮ ಸ್ವಂತ ಮೌಲ್ಯವನ್ನು ನೀವು ಅರಿತುಕೊಳ್ಳುವಂತೆ ಮಾಡುತ್ತಾರೆ. ಹೀಗಾಗಿ ನಿಮ್ಮ ಜೀವನಕ್ಕೆ ಬಂದ ಪ್ರತಿಯೊಬ್ಬ ನಕಾರಾತ್ಮಕ ವ್ಯಕ್ತಿಯನ್ನು ಶತ್ರುವೆಂದು ನೋಡುವ ಅಗತ್ಯವಿಲ್ಲ. ಕೆಲವರು ಶಿಕ್ಷಕರು, ಆದರೆ ಅವರು ಪಾಠವನ್ನು ನೋವಿನ ಮೂಲಕ ಕಲಿಸುತ್ತಾರೆ. ನಿಮ್ಮ ಮನಸ್ಸು ಒಂದು ತೋಟದಂತಿದೆ. ಅದರಲ್ಲಿ ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ಅದೇ ಬೆಳೆಯುತ್ತದೆ. ಕೋಪದ ಬೀಜ ಬಿತ್ತಿದರೆ ಕೋಪ ಬೆಳೆಯುತ್ತದೆ. ದ್ವೇಷದ ಬೀಜ ಬಿತ್ತಿದರೆ ದ್ವೇಷ ಬೆಳೆಯುತ್ತದೆ. ಪ್ರತೀಕಾರದ ಬೀಜ ಬಿತ್ತಿದರೆ ಅಶಾಂತಿ ಬೆಳೆಯುತ್ತದೆ. ಆದರೆ ಕರುಣೆ, ಜ್ಞಾನ, ಸಹನೆ, ಆತ್ಮಗೌರವ ಮತ್ತು ಶಾಂತಿಯ ಬೀಜಗಳನ್ನು ಬಿತ್ತಿದರೆ ನಿಮ್ಮೊಳಗೆ ಬೇರೆ ರೀತಿಯ ಜೀವನ ಬೆಳೆಯುತ್ತದೆ. ಆದ್ದರಿಂದ ಪ್ರತಿದಿನ ನಿಮ್ಮ ಮನಸ್ಸಿಗೆ ನೀವು ಏನು ಕೊಡುತ್ತಿದ್ದೀರಿ ಎಂಬುದನ್ನು ಗಮನಿಸಿ. ನಕಾರಾತ್ಮಕ ವ್ಯಕ್ತಿಯನ್ನು ಸೋಲಿಸುವ ಅತ್ಯುತ್ತಮ ಮಾರ್ಗ ಯಾವಾಗಲೂ ವಾದದಲ್ಲಿ ಗೆಲ್ಲುವುದೂ ಅಲ್ಲ. ಕೆಲವೊಮ್ಮೆ ಅವರ ಮುಂದೆ ಶಾಂತವಾಗಿರುವುದು, ಕೆಲವೊಮ್ಮೆ ಉತ್ತರಿಸದೇ ಇರುವುದೇ, ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಒಂದು ಸ್ಪಷ್ಟವಾದ ಮಾತು ಹೇಳಿ ದೂರ ಸರಿಯುವುದೇ, ಮತ್ತು ಬಹಳ ಬಾರಿ ನಿಮ್ಮ ಜೀವನವನ್ನು ಅಷ್ಟು ಸುಂದರವಾಗಿ ಕಟ್ಟಿಕೊಳ್ಳುವುದು ಅವರ ಮಾತುಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗವೇ ಉಳಿಯದಂತೆ ಮಾಡುವುದು. ಗೌತಮ ಬುದ್ಧನ ಮಾರ್ಗವನ್ನು ಸರಳವಾಗಿ ಹೇಳುವುದಾದರೆ, ಕೇಳಿ, ಆದರೆ ಎಲ್ಲವನ್ನೂ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಅರ್ಥ ಮಾಡಿಕೊಳ್ಳಿ, ಆದರೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಡಿ. ಕ್ಷಮಿಸಿ, ಆದರೆ ನಿಮ್ಮ ಗಡಿಗಳನ್ನು ಮರೆಯಬೇಡಿ. ಪ್ರೀತಿಸಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳಬೇಡಿ. ಶಾಂತವಾಗಿರಿ, ಆದರೆ ಅನ್ಯಾಯದ ಮುಂದೆ ದುರ್ಬಲರಾಗಬೇಡಿ. ಇಂದಿನಿಂದ ಯಾರಾದರೂ ನಿಮ್ಮನ್ನು ಕೆಣಕಿದಾಗ ತಕ್ಷಣ ಉತ್ತರಿಸುವ ಮೊದಲು ಒಂದು ಉಸಿರು ತೆಗೆದುಕೊಳ್ಳಿ. ನಿಮ್ಮೊಳಗೆ ಹೇಳಿಕೊಳ್ಳಿ, ಈ ಕ್ಷಣವನ್ನು ನಾನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ನಾನು ನಿರ್ಧರಿಸುತ್ತೇನೆ. ಆ ಒಂದು ಕ್ಷಣವೇ ನಿಮ್ಮನ್ನು ಪ್ರತಿಕ್ರಿಯಿಸುವ ವ್ಯಕ್ತಿಯಿಂದ ಜಾಗೃತ ವ್ಯಕ್ತಿಯಾಗಿ ಬದಲಾಯಿಸಬಹುದು. ಮತ್ತು ನೆನಪಿಡಿ, ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವವರು ನಿಮ್ಮನ್ನು ಇಷ್ಟಪಡದ ಜನರಲ್ಲ. ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವವರು ನಿಮ್ಮ ಜಾಗೃತ ಆಯ್ಕೆಗಳು. ಆದ್ದರಿಂದ ನಕಾರಾತ್ಮಕ ಜನರ ಬಗ್ಗೆ ಹೆಚ್ಚು ಯೋಚಿಸುವುದನ್ನು ಕಡಿಮೆ ಮಾಡಿ. ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚು ಯೋಚಿಸಿ. ನಿಮ್ಮ ಮನಸ್ಸನ್ನು ರಕ್ಷಿಸಿ. ನಿಮ್ಮ ಶಕ್ತಿಯನ್ನು ಉಳಿಸಿ. ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿರಿ. ಯಾಕೆಂದರೆ ನಿಮ್ಮ ಜೀವನವು ಯಾರಾದರೂ ನಿಮ್ಮ ಬಗ್ಗೆ ಹೇಳಿದ ಒಂದು ಮಾತಿಗಿಂತ ಬಹಳ ದೊಡ್ಡದು. ನಿಮ್ಮ ಮೌಲ್ಯವು ಯಾರಾದರೂ ನೀಡಿದ ಪ್ರಶಂಸೆಯಿಂದ ಹೆಚ್ಚಾಗುವುದಿಲ್ಲ. ಯಾರಾದರೂ ನೀಡಿದ ಅವಮಾನದಿಂದ ಕಡಿಮೆಯಾಗುವುದಿಲ್ಲ. ನೀವು ನಿಮ್ಮೊಳಗಿನ ಶಾಂತಿಯನ್ನು ಕಂಡುಕೊಂಡ ದಿನ, ಹೊರಗಿನ ನಕಾರಾತ್ಮಕತೆ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದೇ ಬುದ್ಧನ ಮಾರ್ಗದ ಮೊದಲ ಪಾಠ. ಹೊರಗಿನ ಜನರನ್ನು ಬದಲಾಯಿಸುವ ಮೊದಲು ನಿಮ್ಮೊಳಗಿನ ಪ್ರತಿಕ್ರಿಯೆಯನ್ನು ಅರಿತುಕೊಳ್ಳಿ. ಮತ್ತು ಆ ಅರಿವಿನಿಂದಲೇ ನಿಜವಾದ ಅಂತರಂಗದ ಶಕ್ತಿ ಹುಟ್ಟುತ್ತದೆ. ಭಾಗ 2. ನಿಮ್ಮನ್ನು ಟೀಕಿಸುವವರನ್ನು ಹೇಗೆ ಎದುರಿಸಬೇಕು. ಜೀವನದಲ್ಲಿ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ನಿಮ್ಮನ್ನು ಟೀಕಿಸುವ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ಇರುತ್ತಾನೆ. ನೀವು ಮೌನವಾಗಿದ್ದರೆ ಏನೂ ಮಾತನಾಡುವುದಿಲ್ಲ ಎನ್ನುತ್ತಾರೆ. ನೀವು ಮಾತನಾಡಿದರೆ ತುಂಬಾ ಮಾತನಾಡುತ್ತಾನೆ ಎನ್ನುತ್ತಾರೆ. ನೀವು ಯಶಸ್ವಿಯಾದರೆ ಅದೃಷ್ಟದಿಂದ ಆಯಿತು ಎನ್ನುತ್ತಾರೆ. ನೀವು ವಿಫಲರಾದರೆ ನಾವು ಮೊದಲೇ ಹೇಳಿದ್ದೆವು ಎನ್ನುತ್ತಾರೆ. ಇಂತಹ ಜನರ ಅಭಿಪ್ರಾಯವನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಾ ಹೋದರೆ ಒಂದು ಹಂತದಲ್ಲಿ ನೀವು ನಿಮ್ಮ ಸ್ವಂತ ಜೀವನವನ್ನೇ ಮರೆತು ಬಿಡುತ್ತೀರಿ. ಬುದ್ಧನ ಮಾರ್ಗ ನಮಗೆ ಇಲ್ಲಿ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳಿಸುತ್ತದೆ. ನೀನು ಬದುಕುತ್ತಿರುವುದು ನಿನ್ನ ಜೀವನವನ್ನ ಅಥವಾ ಇತರರ ಅಭಿಪ್ರಾಯವನ್ನು ತೃಪ್ತಿಪಡಿಸಲುನಾ? ಪ್ರತಿಯೊಬ್ಬರಿಗೂ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇರುತ್ತದೆ. ಆದರೆ ಪ್ರತಿಯೊಂದು ಅಭಿಪ್ರಾಯವೂ ಸತ್ಯವಲ್ಲ. ಕೆಲವರು ನಿಮ್ಮನ್ನು ಟೀಕಿಸುವಾಗ ನಿಜವಾಗಿಯೂ ನಿಮ್ಮ ಒಳಿತನ್ನು ಬಯಸಬಹುದು. ಅವರ ಮಾತಿನಲ್ಲಿ ಸತ್ಯವಿದ್ದರೆ ಅದನ್ನು ಸ್ವೀಕರಿಸಿ. ಆದರೆ ಕೆಲವರು ತಮ್ಮದೇ ಅಸಮಾಧಾನವನ್ನು ನಿಮ್ಮ ಮೇಲೆ ಹಾಕಲು ಟೀಕಿಸುತ್ತಾರೆ. ಅಂತಹ ಟೀಕೆಯನ್ನು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಹೊರೆ ಮಾಡಿಕೊಳ್ಳಬೇಡಿ. ಒಂದು ಮರವನ್ನು ಕಲ್ಪಿಸಿಕೊಳ್ಳಿ. ಮರ ಬೆಳೆದಂತೆ ಅದರ ಮೇಲೆ ಕಲ್ಲುಗಳು ಬೀಳಬಹುದು, ಗಾಳಿ ಬೀಸಬಹುದು, ಮಳೆ ಸುರಿಯಬಹುದು. ಆದರೆ ಮರವು ಪ್ರತಿಯೊಂದು ಗಾಳಿಗೂ ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ. ಅದು ತನ್ನ ಬೇರುಗಳನ್ನು ನೆಲದೊಳಗೆ ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ನಿಮ್ಮ ಜೀವನವು ಹಾಗೆಯೇ ಇರಬೇಕು. ಜನರ ಮಾತುಗಳು ಗಾಳಿಯಂತೆ ಬರುತ್ತವೆ ಮತ್ತು ಹೋಗುತ್ತವೆ. ನಿಮ್ಮ ಮೌಲ್ಯಗಳು ನಿಮ್ಮ ಬೇರುಗಳಾಗಿರಬೇಕು. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ತಕ್ಷಣ ನಿಮ್ಮನ್ನು ನೀವು ಅನುಮಾನಿಸಬೇಡಿ. ಮೊದಲು ಶಾಂತವಾಗಿ ಪರಿಶೀಲಿಸಿ. ಇದರಲ್ಲಿ ನನಗೆ ಕಲಿಯಬೇಕಾದ ಪಾಠವಿದೆಯೇ ಎಂದು ಕೇಳಿ. ಇದ್ದರೆ ಕಲಿಯಿರಿ, ಇಲ್ಲದಿದ್ದರೆ ಬಿಟ್ಟುಬಿಡಿ. ಟೀಕೆಯನ್ನು ಜ್ಞಾನವನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯವೇ ನಿಜವಾದ ಬುದ್ಧಿವಂತಿಕೆ. ನೆನಪಿಡಿ, ನಿಮ್ಮನ್ನು ಟೀಕಿಸುವ ಪ್ರತಿಯೊಬ್ಬರಿಗೂ ಉತ್ತರ ನೀಡುವುದು ನಿಮ್ಮ ಕರ್ತವ್ಯವಲ್ಲ. ಕೆಲವೊಮ್ಮೆ ನಿಮ್ಮ ಜೀವನದ ಉತ್ತಮ ಉತ್ತರವೇ ನಿಮ್ಮ ಬೆಳವಣಿಗೆ. ಇಂದು ಅವರು ನಿಮ್ಮನ್ನು ಕಡಿಮೆ ಎಂದು ಭಾವಿಸಬಹುದು. ಆದರೆ ನೀವು ನಿಮ್ಮ ದಾರಿಯಲ್ಲಿ ಶಾಂತವಾಗಿ ಮುಂದುವರಿದರೆ ಒಂದು ದಿನ ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಭಾಗ 3. ಕೋಪಗೊಂಡ ವ್ಯಕ್ತಿಯ ಮುಂದೆ ಶಾಂತವಾಗಿರುವ ಶಕ್ತಿ. ಒಬ್ಬ ವ್ಯಕ್ತಿ ಕೋಪಗೊಂಡಾಗ ಅವನ ಕೋಪಕ್ಕೆ ನಾವು ಕೋಪದಿಂದ ಉತ್ತರಿಸುವುದು ಅತ್ಯಂತ ಸಹಜ.
ಆದರೆ ಕೋಪಕ್ಕೆ ಕೋಪದಿಂದ ಉತ್ತರಿಸಿದರೆ ಬೆಂಕಿಗೆ ಎಣ್ಣೆ ಸುರಿದಂತೆ ಆಗುತ್ತದೆ. ಒಬ್ಬ ವ್ಯಕ್ತಿ ಕೂಗುತ್ತಿದ್ದಾನೆ ಎಂದು ನೀವು ಕೂಡ ಕೂಗಬೇಕೆಂಬ ನಿಯಮವಿಲ್ಲ. ಅವನು ಅವಮಾನಿಸುತ್ತಿದ್ದಾನೆ ಎಂದು ನೀವು ಕೂಡ ಅವಮಾನಿಸಬೇಕೆಂಬ ನಿಯಮವಿಲ್ಲ. ಬುದ್ಧನ ಜೀವನದ ಅತ್ಯಂತ ಆಳವಾದ ಪಾಠಗಳಲ್ಲಿ ಒಂದು ಎಂದರೆ ಪ್ರತಿಕ್ರಿಯಿಸುವ ಮೊದಲು ಮನಸ್ಸಿಗೆ ಒಂದು ಕ್ಷಣದ ವಿರಾಮ ನೀಡುವುದು. ಆ ಒಂದು ಕ್ಷಣ ಬಹಳ ಶಕ್ತಿಶಾಲಿ. ಏಕೆಂದರೆ ಕೋಪದಲ್ಲಿ ನಾವು ಮಾತನಾಡುವ ಒಂದು ಮಾತು ಕೆಲವೊಮ್ಮೆ ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಆದರೆ ಒಂದು ಕ್ಷಣ ಮೌನವಾಗಿರುವುದರಿಂದ ನಾವು ನಮ್ಮ ಮಾತನ್ನು ಆಯ್ಕೆ ಮಾಡಬಹುದು. ಯಾರಾದರೂ ನಿಮ್ಮನ್ನು ಕೆಣಕಿದಾಗ ಮೊದಲು ನಿಧಾನವಾಗಿ ಉಸಿರೆಳೆಯಿರಿ. ನಿಮ್ಮ ದೇಹದಲ್ಲಿ ಏನಾಗುತ್ತಿದೆ ಎಂದು ಗಮನಿಸಿ. ಹೃದಯ ವೇಗವಾಗಿ ಬಡಿದರೆ ಅದನ್ನು ಗಮನಿಸಿ. ಕೈಗಳು ಬಿಗಿಯಾಗುತ್ತಿದ್ದರೆ ಅದನ್ನು ಗಮನಿಸಿ. ನಿಮ್ಮೊಳಗೆ ನಾನು ಈಗ ಕೋಪಗೊಂಡಿದ್ದೇನೆ ಎಂದು ಹೇಳಿಕೊಳ್ಳಿ. ನಂತರ ಕೇಳಿಕೊಳ್ಳಿ, ಈ ಕ್ಷಣದಲ್ಲಿ ನಾನು ಮಾತನಾಡುವುದು ಅಗತ್ಯವೇ? ಅಗತ್ಯವಿದ್ದರೆ ಶಾಂತವಾಗಿ ಮಾತನಾಡಿ. ಅಗತ್ಯವಿಲ್ಲದಿದ್ದರೆ ಮೌನವಾಗಿರಿ. ಮೌನ ಎಂದರೆ ಸೋಲು ಅಲ್ಲ. ಕೆಲವೊಮ್ಮೆ ಮೌನವೆಂದರೆ ನಿಮ್ಮ ಭಾವನೆಗಳ ಮೇಲೆ ನಿಮಗಿರುವ ನಿಯಂತ್ರಣ. ಒಬ್ಬ ವ್ಯಕ್ತಿ ನಿಮ್ಮನ್ನು ತನ್ನ ಕೋಪಕ್ಕೆ ಎಳೆಯಲು ಪ್ರಯತ್ನಿಸುತ್ತಿದ್ದರೆ ನೀವು ಅವನೊಂದಿಗೆ ಆ ಆಟಕ್ಕೆ ಇಳಿಯಬೇಕಾಗಿಲ್ಲ. ನೀವು ನಿಮ್ಮ ಮನಸ್ಸಿನ ಬಾಗಿಲನ್ನು ಮುಚ್ಚಬಹುದು. ನಾವು ಇಬ್ಬರು ಶಾಂತವಾದ ಮೇಲೆ ಈ ವಿಷಯವನ್ನು ಮಾತನಾಡೋಣ ಎಂದು ಹೇಳಿ ದೂರ ಸರಿಯಬಹುದು. ಇದು ದುರ್ಬಲತೆ ಅಲ್ಲ, ಇದು ಆತ್ಮನಿಯಂತ್ರಣ. ಕೋಪದ ಕ್ಷಣದಲ್ಲಿ ಗೆದ್ದ ವಾದಕ್ಕಿಂತ ನಂತರ ಪಶ್ಚಾತ್ತಾಪ ಪಡದ ಮಾತು ಹೆಚ್ಚು ಮುಖ್ಯ. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಉತ್ತರಿಸಬೇಡಿ. ನಿಮ್ಮ ಶಾಂತಿಯನ್ನು ಮೊದಲು ಉಳಿಸಿಕೊಳ್ಳಿ. ಏಕೆಂದರೆ ಶಾಂತ ಮನಸ್ಸು ತೆಗೆದುಕೊಳ್ಳುವ ನಿರ್ಧಾರ ಬಹಳ ಬಾರಿ ಕೋಪಗೊಂಡ ಮನಸ್ಸಿಗಿಂತ ಉತ್ತಮವಾಗಿರುತ್ತದೆ. ಭಾಗ 4. ಅಸೂಯೆಪಡುವ ಜನರಿಂದ ನಿಮ್ಮ ಮನಸ್ಸನ್ನು ರಕ್ಷಿಸಿಕೊಳ್ಳುವುದು. ನೀವು ಜೀವನದಲ್ಲಿ ಮುಂದೆ ಸಾಗಲು ಪ್ರಾರಂಭಿಸಿದಾಗ ಎಲ್ಲರೂ ಸಂತೋಷಪಡುವುದಿಲ್ಲ. ಇದು ಕಠಿಣವಾದರೂ ಸತ್ಯ. ನೀವು ಹೊಸ ಕೆಲಸ ಪಡೆದಾಗ ಕೆಲವರು ಅಭಿನಂದಿಸುತ್ತಾರೆ, ಆದರೆ ಕೆಲವರು ಒಳಗೆ ಅಸೂಯೆ ಪಡಬಹುದು. ನೀವು ಯಶಸ್ವಿಯಾದಾಗ ಕೆಲವರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ, ಆದರೆ ಕೆಲವರು ನಿಮ್ಮ ಯಶಸ್ಸಿನಲ್ಲೇ ತಪ್ಪು ಹುಡುಕುತ್ತಾರೆ. ನೀವು ನಿಮ್ಮ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸಿದಾಗ ಕೆಲವರು ಇದರಿಂದ ಏನು ಪ್ರಯೋಜನ ಎಂದು ಕೇಳಬಹುದು. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಸಂತೋಷವನ್ನು ಇತರರ ಪ್ರತಿಕ್ರಿಯೆಯ ಮೇಲೆ ಅವಲಂಬಿಸದಿರುವುದು. ಅಸೂಯೆ ಪಡುವ ವ್ಯಕ್ತಿಯ ಸಮಸ್ಯೆಯನ್ನು ನೀವು ನಿಮ್ಮ ಸಮಸ್ಯೆಯನ್ನಾಗಿ ಮಾಡಿಕೊಳ್ಳಬೇಡಿ. ಯಾರಾದರೂ ನಿಮ್ಮ ಬೆಳಕನ್ನು ನೋಡಿ ಅಸಹನೀಯರಾಗಿದ್ದಾರೆ ಎಂದರೆ ನಿಮ್ಮ ಬೆಳಕನ್ನು ಆರಿಸಬೇಕೆಂಬ ಅಗತ್ಯವಿಲ್ಲ. ಒಂದು ದೀಪ ಮತ್ತೊಂದು ದೀಪಕ್ಕೆ ಬೆಳಕು ನೀಡಿದಾಗ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ನೀವು ಬೆಳೆಯುವುದರಿಂದ ಮತ್ತೊಬ್ಬರ ಮೌಲ್ಯ ಕಡಿಮೆಯಾಗುವುದಿಲ್ಲ. ಆದರೆ ಕೆಲವರು ಇದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಬಹುದು, ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡಬಹುದು, ನಿಮ್ಮ ಸಾಧನೆಯನ್ನು ಸಣ್ಣದಾಗಿ ತೋರಿಸಬಹುದು. ಅಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಮಾತಿಗೂ ಉತ್ತರಿಸುವ ಅಗತ್ಯವಿಲ್ಲ. ನಿಮ್ಮ ಶಕ್ತಿಯನ್ನು ನಿಮ್ಮ ಗುರಿಗಳ ಮೇಲೆ ಇಡಿ. ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಹೇಳಬೇಕೆಂಬ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವಾಗಿ ಕೆಲಸ ಮಾಡುವುದು ಉತ್ತಮ. ಫಲಿತಾಂಶ ಬಂದಾಗ ಜಗತ್ತಿಗೆ ವಿವರಿಸುವ ಅಗತ್ಯ ಕಡಿಮೆಯಾಗುತ್ತದೆ. ಬುದ್ಧನ ದೃಷ್ಟಿಯಲ್ಲಿ ಅಸೂಯೆ ಎಂದರೆ ಮತ್ತೊಬ್ಬರ ಯಶಸ್ಸಿನಿಂದ ತನ್ನ ಮನಸ್ಸು ಸುಡುವುದು. ನೀವು ಆ ಬೆಂಕಿಯನ್ನು ನಿಮ್ಮೊಳಗೆ ತೆಗೆದುಕೊಳ್ಳಬೇಡಿ. ಮತ್ತೊಬ್ಬರ ಅಸೂಯೆಯನ್ನು ನೋಡಿ ನಿಮ್ಮೊಳಗೆ ದ್ವೇಷ ಬೆಳೆಸಿದರೆ ಅವರ ಸಮಸ್ಯೆಯ ಒಂದು ಭಾಗವನ್ನು ನೀವು ಕೂಡ ಹೊತ್ತುಕೊಂಡಂತಾಗುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಅವರು ಏನು ಯೋಚಿಸುತ್ತಾರೆ ಎಂಬುದು ಅವರ ವಿಷಯ, ನಾನು ಏನು ಮಾಡುತ್ತೇನೆ ಎಂಬುದು ನನ್ನ ವಿಷಯ. ಈ ಒಂದು ಅರಿವು ನಿಮ್ಮನ್ನು ಅನೇಕ ಮಾನಸಿಕ ಹೋರಾಟಗಳಿಂದ ಮುಕ್ತಗೊಳಿಸುತ್ತದೆ. ಭಾಗ 5. ನಿಮ್ಮನ್ನು ಬಳಸಿಕೊಳ್ಳುವ ಜನರಿಂದ ದೂರವಾಗುವುದು. ಕೆಲವರು ನಕಾರಾತ್ಮಕವಾಗಿ ಮಾತನಾಡುವುದಿಲ್ಲ. ಅವರು ನಗುತ್ತಾ ಮಾತನಾಡುತ್ತಾರೆ, ಪ್ರೀತಿಯಿಂದ ಮಾತನಾಡುತ್ತಾರೆ, ಆದರೆ ಅಗತ್ಯವಿರುವಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ನಿಮ್ಮ ಸಮಯ ಬೇಕಾದಾಗ ಕರೆ ಮಾಡುತ್ತಾರೆ, ನಿಮ್ಮ ಸಹಾಯ ಬೇಕಾದಾಗ ನಿಮ್ಮನ್ನು ಹೊಗಳುತ್ತಾರೆ, ಆದರೆ ನಿಮಗೆ ಸಹಾಯ ಬೇಕಾದಾಗ ಕಾಣೆಯಾಗುತ್ತಾರೆ. ಇಂತಹ ಸಂಬಂಧಗಳು ಹೊರಗೆ ಸ್ನೇಹದಂತೆ ಕಾಣಬಹುದು, ಆದರೆ ಒಳಗೆ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಖಾಲಿ ಮಾಡಬಹುದು. ಬುದ್ಧನ ಮಾರ್ಗ ನಮಗೆ ಪ್ರತಿಯೊಂದು ಸಂಬಂಧವನ್ನು ದ್ವೇಷದಿಂದ ಮುರಿಯಲು ಹೇಳುವುದಿಲ್ಲ, ಆದರೆ ಸಂಬಂಧದಲ್ಲಿ ಜಾಗೃತರಾಗಿರಲು ಕಲಿಸುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸಬಹುದು, ಸಹಾಯ ಮಾಡಬಹುದು, ಆದರೆ ನಿಮ್ಮ ಮಿತಿಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲ ಎಂದು ಹೇಳಲು ಕಲಿಯಬೇಕು. ಏಕೆಂದರೆ ಪ್ರತಿಯೊಂದು ಬಾರಿ ನೀವು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೌದು ಎಂದಾಗ ಕೆಲವೊಮ್ಮೆ ನೀವು ನಿಮ್ಮನ್ನೇ ಮೋಸ ಮಾಡುತ್ತಿರುವಿರಿ. ಸಹಾಯ ಮಾಡುವುದು ಒಳ್ಳೆಯ ಗುಣ, ಆದರೆ ನಿಮ್ಮ ಜೀವನ, ಸಮಯ, ಹಣ, ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ಸಂಪೂರ್ಣವಾಗಿ ಮತ್ತೊಬ್ಬರ ಕೈಗೆ ಕೊಡುವುದು ಒಳ್ಳೆಯತನವಲ್ಲ. ಅದು ಸ್ವಯಂ ನಿರ್ಲಕ್ಷ್ಯವಾಗಬಹುದು. ಯಾರಾದರೂ ನಿಮ್ಮ ಸಹಾಯವನ್ನು ಗೌರವಿಸದೆ ಅದನ್ನೇ ನಿಮ್ಮ ಕರ್ತವ್ಯವೆಂದು ಭಾವಿಸಲು ಪ್ರಾರಂಭಿಸಿದರೆ ಗಡಿ ಹಾಕುವ ಸಮಯ ಬಂದಿದೆ. ಶಾಂತವಾಗಿ ಈ ಬಾರಿ ನನಗೆ ಸಾಧ್ಯವಿಲ್ಲ ಎಂದು ಹೇಳಬಹುದು. ನಿಮ್ಮನ್ನು ಪ್ರೀತಿಸುವ ನಿಜವಾದ ವ್ಯಕ್ತಿ ನಿಮ್ಮ ಮಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾನೆ.
ನಿಮ್ಮನ್ನು ಬಳಸಿಕೊಳ್ಳಲು ಬಯಸುವ ವ್ಯಕ್ತಿ ನಿಮ್ಮ ಗಡಿಯನ್ನು ಕಂಡಾಗ ಕೋಪಗೊಳ್ಳುತ್ತಾನೆ. ಆ ಕೋಪವೇ ಕೆಲವೊಮ್ಮೆ ನಿಮಗೆ ಆ ಸಂಬಂಧದ ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ. ನೆನಪಿಡಿ, ನೀವು ಒಳ್ಳೆಯ ವ್ಯಕ್ತಿಯಾಗಿರಬಹುದು, ಆದರೆ ಪ್ರತಿಯೊಬ್ಬರಿಗೂ ನಿಮ್ಮನ್ನು ಲಭ್ಯವಾಗಿರಿಸಬೇಕಾಗಿಲ್ಲ. ನಿಮ್ಮ ಜೀವನಕ್ಕೂ ನಿಮ್ಮ ಸಮಯಕ್ಕೂ ಮೌಲ್ಯವಿದೆ. ಭಾಗ 6: ಕ್ಷಮಿಸುವುದು, ಆದರೆ ಮರೆಯದೆ ಕಲಿಯುವುದು. ನಿಮ್ಮನ್ನು ಯಾರಾದರೂ ನೋಯಿಸಿದಾಗ ಅವನನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುವುದು ಸುಲಭ. ಆದರೆ ದ್ವೇಷವನ್ನು ವರ್ಷಗಳ ಕಾಲ ಹೊತ್ತುಕೊಂಡು ಹೋಗುವುದು ಯಾರಿಗೆ ಹೆಚ್ಚು ನೋವು ಕೊಡುತ್ತದೆ? ಬಹಳ ಬಾರಿ ಆ ವ್ಯಕ್ತಿಗೆ ಅಲ್ಲ, ನಿಮಗೆ. ನೀವು ಪ್ರತಿದಿನ ಅವನ ಬಗ್ಗೆ ಯೋಚಿಸುತ್ತೀರಿ. ಅವನು ಮಾಡಿದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ಸಂಭಾಷಣೆ ನಡೆಯುತ್ತದೆ. ಆದರೆ ಆ ವ್ಯಕ್ತಿ ಬಹುಶಃ ತನ್ನ ಜೀವನದಲ್ಲಿ ಮುಂದುವರೆದಿರಬಹುದು. ನೀವು ಮಾತ್ರ ಹಳೆಯ ನೋವಿನೊಂದಿಗೆ ಕುಳಿತಿರಬಹುದು. ಬುದ್ಧನ ಮಾರ್ಗದಲ್ಲಿ ಕ್ಷಮೆ ಎಂದರೆ ನಡೆದದ್ದನ್ನು ಸರಿಯೆಂದು ಹೇಳುವುದಲ್ಲ. ಕ್ಷಮೆ ಎಂದರೆ ಆ ಘಟನೆ ನಿಮ್ಮ ಮನಸ್ಸನ್ನು ಇನ್ನೂ ನಿಯಂತ್ರಿಸದಂತೆ ಮಾಡುವುದು. ನೀನು ನನಗೆ ನೋವು ಕೊಟ್ಟೆ, ಅದು ತಪ್ಪು, ಆದರೆ ನನ್ನ ಉಳಿದ ಜೀವನವನ್ನು ನಿನ್ನ ತಪ್ಪಿಗೆ ಶಿಕ್ಷೆಯಾಗಿ ನಾನು ಬದುಕುವುದಿಲ್ಲ ಎಂದು ನಿಮ್ಮೊಳಗೆ ಹೇಳಿಕೊಳ್ಳುವುದು. ಇದು ನಿಜವಾದ ಮುಕ್ತಿ. ಕೆಲವೊಮ್ಮೆ ನೀವು ವ್ಯಕ್ತಿಯನ್ನು ಕ್ಷಮಿಸಬಹುದು, ಆದರೆ ಸಂಬಂಧವನ್ನು ಹಿಂದಿನಂತೆ ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ನೀವು ದೂರದಿಂದಲೇ ಕ್ಷಮಿಸಬೇಕು, ಏಕೆಂದರೆ ಕ್ಷಮೆ ಮತ್ತು ನಂಬಿಕೆ ಒಂದೇ ವಿಷಯವಲ್ಲ. ನಂಬಿಕೆ ಮುರಿದರೆ ಅದನ್ನು ಮತ್ತೆ ಕಟ್ಟಲು ಸಮಯ ಬೇಕಾಗಬಹುದು, ಆದರೆ ದ್ವೇಷವನ್ನು ಬಿಡಲು ನೀವು ಇಂದೇ ಪ್ರಾರಂಭಿಸಬಹುದು. ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿಗೆ ಜಾಗ ಕೊಡುವ ಅಗತ್ಯವಿಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಅವನ ವಿರುದ್ಧದ ವಿಷವನ್ನು ಇಟ್ಟುಕೊಳ್ಳುವ ಅಗತ್ಯವೂ ಇಲ್ಲ. ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯಲು ಕೆಲವೊಮ್ಮೆ ಹಳೆಯ ನೋವಿನ ಬಾಗಿಲನ್ನು ನಿಧಾನವಾಗಿ ಮುಚ್ಚಬೇಕು. ನೀವು ಮರೆತೇ ಬಿಡಬೇಕೆಂಬುದಿಲ್ಲ, ನೀವು ಕಲಿಯಬೇಕು. ಏನಾಯಿತು ಎಂಬುದರಿಂದ ಪಾಠ ತೆಗೆದುಕೊಳ್ಳಿ. ಮುಂದೆ ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು, ಯಾವ ಗಡಿಗಳನ್ನು ಹಾಕಬೇಕು ಎಂಬುದನ್ನು ಕಲಿಯಿರಿ. ನೋವನ್ನು ಜ್ಞಾನವನ್ನಾಗಿ ಪರಿವರ್ತಿಸಿ. ಆಗ ನಿಮ್ಮ ಭೂತಕಾಲ ನಿಮ್ಮನ್ನು ಬಂಧಿಸುವುದಿಲ್ಲ, ಅದು ನಿಮ್ಮನ್ನು ಬಲಪಡಿಸುತ್ತದೆ. ಭಾಗ 7: ನಿಮ್ಮೊಳಗಿನ ಶಾಂತಿಯನ್ನು ಯಾರೂ ಕದಿಯದಂತೆ ಮಾಡುವುದು. ಜೀವನದ ಅಂತಿಮ ಪಾಠ ಬಹುಶಃ ಇದೆ: ನಿಜವಾದ ಶಾಂತಿ ಹೊರಗಿನ ಪರಿಸ್ಥಿತಿಗಳು ಪರಿಪೂರ್ಣವಾದಾಗ ಬರುವುದಿಲ್ಲ. ಹೊರಗಿನ ಜಗತ್ತು ಯಾವಾಗಲೂ ಬದಲಾಗುತ್ತಿರುತ್ತದೆ. ಇಂದು ನಿಮ್ಮನ್ನು ಹೊಗಳುವ ವ್ಯಕ್ತಿ ನಾಳೆ ನಿಮ್ಮನ್ನು ಟೀಕಿಸಬಹುದು. ಇಂದು ನಿಮ್ಮ ಸ್ನೇಹಿತನಾಗಿರುವ ವ್ಯಕ್ತಿ ನಾಳೆ ದೂರವಾಗಬಹುದು. ಇಂದು ಎಲ್ಲವೂ ಸರಿಯಾಗಿರುವಂತೆ ಕಾಣಬಹುದು, ನಾಳೆ ಹೊಸ ಸಮಸ್ಯೆ ಬರಬಹುದು. ನೀವು ಪ್ರತಿಯೊಂದು ಬದಲಾವಣೆಯೊಂದಿಗೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತಾ ಹೋದರೆ ನಿಮಗೆ ಶಾಶ್ವತವಾದ ಶಾಂತಿ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮೊಳಗೆ ಒಂದು ಸ್ಥಳವನ್ನು ನಿರ್ಮಿಸಬೇಕು, ಅಲ್ಲಿ ಹೊರಗಿನ ಜನರ ಮಾತುಗಳಿಗೆ ಪ್ರವೇಶ ಸೀಮಿತವಾಗಿರಬೇಕು. ಪ್ರತಿದಿನ ಕೆಲವು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರನ್ನು ಗಮನಿಸಿ, ನಿಮ್ಮ ಆಲೋಚನೆಗಳನ್ನು ಗಮನಿಸಿ, ನಿಮ್ಮೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ನೋಡಿ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ತಕ್ಷಣ ಅವನು ಕೆಟ್ಟವನು ಎಂದು ತೀರ್ಮಾನಿಸುವ ಮೊದಲು, ಈ ಘಟನೆ ನನ್ನೊಳಗೆ ಯಾವ ಭಾವನೆಯನ್ನು ಹುಟ್ಟಿಸಿದೆ ಎಂದು ಕೇಳಿಕೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಹೊರಗಿನ ಜನರು ನಿಮ್ಮನ್ನು ನಿಯಂತ್ರಿಸುವ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮನ್ನು ಅವಮಾನಿಸಿದಾಗ ನೀವು ನಿಮ್ಮ ಮೌಲ್ಯವನ್ನು ನೆನಪಿಸಿಕೊಳ್ಳಬಹುದು. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದಾಗ ನೀವು ನಿಮ್ಮ ದಾರಿಯನ್ನು ನೆನಪಿಸಿಕೊಳ್ಳಬಹುದು. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದಾಗ ನೀವು ನಿಮ್ಮ ಸ್ವಂತ ಸಂಗತಿಯನ್ನು ಕಲಿಯಬಹುದು. ಯಾರಾದರೂ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಿದಾಗ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬಹುದು. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಜಯವೆಂದರೆ ಎಲ್ಲ ನಕಾರಾತ್ಮಕ ಜನರನ್ನು ಸೋಲಿಸುವುದು ಅಲ್ಲ, ಅವರ ನಕಾರಾತ್ಮಕತೆ ನಿಮ್ಮ ಹೃದಯವನ್ನು ಬದಲಾಯಿಸದಂತೆ ನೋಡಿಕೊಳ್ಳುವುದು. ಅವರು ಕೋಪಗೊಂಡರೂ ನೀವು ಕರುಣೆಯನ್ನು ಉಳಿಸಿಕೊಳ್ಳಿ. ಅವರು ಸುಳ್ಳು ಹೇಳಿದರೂ ನೀವು ಸತ್ಯವನ್ನು ಉಳಿಸಿಕೊಳ್ಳಿ. ಅವರು ನಿಮ್ಮನ್ನು ಅವಮಾನಿಸಿದರೂ ನೀವು ಆತ್ಮಗೌರವವನ್ನು ಉಳಿಸಿಕೊಳ್ಳಿ. ಅವರು ನಿಮ್ಮನ್ನು ದ್ವೇಷಿಸಿದರೂ ನೀವು ನಿಮ್ಮೊಳಗೆ ದ್ವೇಷವನ್ನು ಬೆಳೆಸಿಕೊಳ್ಳಬೇಡಿ. ಇದೇ ನಿಜವಾದ ಅಂತರಂಗದ ಶಕ್ತಿ. ಇದೇ ಬುದ್ಧನ ಮಾರ್ಗದ ಆಳವಾದ ಸಂದೇಶ. ನಿಮ್ಮ ಮನಸ್ಸು ಶಾಂತವಾದಾಗ ಹೊರಗಿನ ಗದ್ದಲ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ನಿಮ್ಮ ಹೃದಯದಲ್ಲಿ ಬೆಳಕು ಇದ್ದಾಗ ಮತ್ತೊಬ್ಬರ ಕತ್ತಲೆ ನಿಮ್ಮನ್ನು ಹೆದರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಿ: ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಿ, ನಿಮ್ಮ ಸಮಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಗುರಿಗಳನ್ನು ಕಾಪಾಡಿಕೊಳ್ಳಿ, ಮತ್ತು ಮುಖ್ಯವಾಗಿ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ಜಗತ್ತು ನಿಮಗೆ ಏನು ಕೊಟ್ಟರೂ ನಿಮ್ಮ ಮನಸ್ಸನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದೇ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ನಕಾರಾತ್ಮಕ ವ್ಯಕ್ತಿಗಳು ನಿಮ್ಮ ಜೀವನದ ಒಂದು ಅಧ್ಯಾಯವಾಗಬಹುದು, ಆದರೆ ಅವರು ನಿಮ್ಮ ಸಂಪೂರ್ಣ ಕಥೆಯಾಗಬೇಕಿಲ್ಲ. ಅವರು ನಿಮ್ಮನ್ನು ನೋಯಿಸಬಹುದು, ಆದರೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಹಕ್ಕು ಅವರಿಗೆ ಇಲ್ಲ. ಅವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಬಹುದು, ಆದರೆ ನೀವು ಯಾರು ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದರೆ ಅವರ ಮಾತುಗಳು ನಿಮ್ಮ ಅಂತರಂಗವನ್ನು ಕದಡಲು ಸಾಧ್ಯವಿಲ್ಲ.
ಹೀಗಾಗಿ ಶಾಂತವಾಗಿ ಮುಂದೆ ಸಾಗಿರಿ. ಪ್ರತೀಕಾರಕ್ಕಾಗಿ ಕಾಯಬೇಡಿ. ನಿಮ್ಮ ಬೆಳವಣಿಗೆಯ ಮೇಲೆ ಗಮನ ಕೊಡಿ. ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಡಿ. ನಿಮ್ಮ ಹೃದಯವನ್ನು ಕರುಣೆಯಿಂದ ತುಂಬಿಸಿ. ನಿಮ್ಮ ಹೆಜ್ಜೆಗಳನ್ನು ಜಾಗೃತಿಯಿಂದ ಇಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಿಮ್ಮನ್ನು ನೋಯಿಸಿದ ಜನರ ಬಗ್ಗೆ ಅಲ್ಲ, ಆ ನೋವನ್ನು ದಾಟಿ ನೀವು ನಿರ್ಮಿಸಿಕೊಂಡ ಅದ್ಭುತ ಜೀವನದ ಬಗ್ಗೆ ಹೆಮ್ಮೆ ಪಡುತ್ತೀರಿ. ನಿಮ್ಮ ಶಾಂತಿ ನಿಮ್ಮ ಶಕ್ತಿ, ನಿಮ್ಮ ಜಾಗೃತಿ ನಿಮ್ಮ ರಕ್ಷಣೆ, ನಿಮ್ಮ ಆತ್ಮಗೌರವ ನಿಮ್ಮ ಗಡಿ, ಮತ್ತು ನಿಮ್ಮ ಜೀವನ ಅದು ನಿಮ್ಮದೇ. ಇಷ್ಟು ಹೊತ್ತು ನೀವು ಕೇಳಿದ ಮಾತುಗಳಲ್ಲಿ ಒಂದು ವಿಷಯವನ್ನು ಮಾತ್ರ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ನಿಮ್ಮನ್ನು ನೋಯಿಸಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬದಲಾಯಿಸುವುದು ನಿಮ್ಮ ಜವಾಬ್ದಾರಿಯಲ್ಲ. ಕೆಲವರನ್ನು ನೀವು ಅರ್ಥಮಾಡಿಕೊಳ್ಳಬಹುದು, ಕೆಲವರನ್ನು ಕ್ಷಮಿಸಬಹುದು, ಕೆಲವರಿಂದ ಪಾಠ ಕಲಿಯಬಹುದು, ಮತ್ತು ಕೆಲವರಿಂದ ದೂರವಾಗಬಹುದು. ಆದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಮೊದಲು ಸತ್ಯವಿದೆಯೇ ಎಂದು ನೋಡಿ. ಸತ್ಯವಿದ್ದರೆ ಕಲಿಯಿರಿ, ಸತ್ಯವಿಲ್ಲದಿದ್ದರೆ ಬಿಡಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅವರ ಮಾತನ್ನು ನಿಮ್ಮ ಗುರುತಾಗಿ ಸ್ವೀಕರಿಸಬೇಡಿ. ಯಾರಾದರೂ ನಿಮ್ಮನ್ನು ದ್ವೇಷಿಸಿದರೆ ಅವರ ದ್ವೇಷವನ್ನು ನಿಮ್ಮ ಹೃದಯದಲ್ಲಿ ಬೆಳೆಸಿಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ನಿಮ್ಮ ಜೀವನ ಅಲ್ಲಿಯೇ ಮುಗಿಯುವುದಿಲ್ಲ. ಮತ್ತು ಯಾರಾದರೂ ನಿಮ್ಮ ಶಾಂತಿಯನ್ನು ಕದಿಯಲು ಪ್ರಯತ್ನಿಸಿದಾಗ ಒಂದು ಕ್ಷಣ ನಿಲ್ಲಿ, ಆಳವಾಗಿ ಉಸಿರೆಳೆದುಕೊಳ್ಳಿ. ನಿಮ್ಮೊಳಗೆ ಹೇಳಿಕೊಳ್ಳಿ, ನನ್ನ ಮನಸ್ಸು ನನ್ನದು, ನನ್ನ ಶಾಂತಿ ನನ್ನದು, ನನ್ನ ಜೀವನದ ದಿಕ್ಕನ್ನು ನಾನು ನಿರ್ಧರಿಸುತ್ತೇನೆ. ನೆನಪಿಡಿ, ನಕಾರಾತ್ಮಕ ವ್ಯಕ್ತಿಯನ್ನು ಸೋಲಿಸುವ ದೊಡ್ಡ ಗೆಲುವು ಅವನನ್ನು ಸೋಲಿಸುವುದಲ್ಲ, ಅವನ ನಕಾರಾತ್ಮಕತೆ ನಿಮ್ಮ ಹೃದಯವನ್ನು ಬದಲಾಯಿಸದಂತೆ ನೋಡಿಕೊಳ್ಳುವುದೇ ನಿಜವಾದ ಗೆಲುವು. ನಿಮ್ಮ ಹೃದಯದಲ್ಲಿ ಶಾಂತಿ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಜ್ಞಾನ ಇರಲಿ, ನಿಮ್ಮ ಜೀವನದಲ್ಲಿ ಧೈರ್ಯ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಜೀವನದ ಪಾಠಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಂದು ಆಳವಾದ ಜೀವನ ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ನಿಮ್ಮ ಜೀವನ ಬೆಳಕಿನಿಂದ ತುಂಬಿರಲಿ.